ಮೇಡಮ್ ಇದಕ್ಕೆ ಸೈನ್ ಆಗ್ಬೇಕಿತ್ತು. ಹಾ ಕೊಡಿ. ಹಾ ಇಲ್ಲೊಂದು ಮೇಡಮ್. ಥ್ಯಾಂಕ್ ಯು ಮೇಡಮ್. ಎಕ್ಸ್ಕ್ಯೂಸ್ ಮಿ ಮೇಡಮ್. ಹೇಳಿ ಶಿವಕುಮಾರ್, ಕೂತ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ಮೇಡಮ್, ನಾವು ಗೌರ್ಮೆಂಟ್ ಹತ್ರ 3 ಹೊಸ ಬಸ್ ರೂಟ್ಗೆ ಅಪ್ಲೈ ಮಾಡಿದ್ವಿ. ಹೌದು ಗೊತ್ತು. ಗೌರ್ಮೆಂಟು ಆ 3 ರೂಟ್ನ ನಮಗೆ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು. ಈಗ ಆ 3 ರೂಟ್ನ ನಿಮಗೆ ಕೊಡಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ? ನಮ್ ವಿಷಯದಲ್ಲಿ ಹಾಗೆಲ್ಲ ಮಾಡಲ್ವಲ್ಲ ಅವರು. ಯಾರಾದ್ರೂ ಹೊಸ ಆಫೀಸರ್ ಬಂದಿದಾರಾ? ಲಂಚ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರಾ? ನೋಡಿ, ಆ ಥರ ಏನಾದ್ರೂ ಇದ್ರೆ ಕ್ಲಿಯರ್ ಕಟ್ಟಾಗಿ ಹೇಳ್ಬಿಡಿ ಶಿವಕುಮಾರ್. ನಾವ್ ಆ ಥರ ಎಲ್ಲ ಪ್ರಾಕ್ಟೀಸಸ್ನ ಇಟ್ಕೊಂಡಿಲ್ಲ, ಲಂಚ ಕೂಡ ಕೊಡಕ್ಕಾಗಲ್ಲ ಅಂತ. ಅವ್ರಿಗಿನ್ನೂ ನಮ್ ಕಂಪನಿ ಬಗ್ಗೆ ಗೊತ್ತಿಲ್ಲ ಅಂತ ಅನ್ಸತ್ತೆ. ವಿಷಯ ಬೇರೆನೇ ಇದೆ ಮೇಡಮ್. ಈ 3 ಹೊಸ ಬಸ್ ರೂಟ್ನ ನಮಗ್ ಕೊಡಬಾರ್ದು ಅಂತ ನಿಮ್ಮ ತಂಗಿ ಅಭಿರಾಮಿ ಸ್ಟೇ ಆರ್ಡರ್ ತಗೊಂಡಿದ್ದಾರೆ. ಅಲ್ಲ ಶಿವಕುಮಾರ್, ಅವಳ್ಯಾಕ್ ಸ್ಟೇ ಆರ್ಡರ್ ತರ್ತಾಳೆ? ನಮ್ ಟ್ರಾನ್ಸ್ಪೋರ್ಟ್ ಕಂಪನಿಗೂ ಅವಳಿಗೂ ಏನ್ ಸಂಬಂಧ? ನಿಮ್ಮ ಆಸ್ತಿಯಲ್ಲಿ 60% ಅವ್ರಿಗೆ ಸೇರ್ಬೇಕು ಅಂತ ಕೋರ್ಟಲ್ಲಿ ಕೇಸ್ ಹಾಕಿದಾರಲ್ವ ಮೇಡಮ್. ಹಾಗಾಗಿ ಈ ಟ್ರಾನ್ಸ್ಪೋರ್ಟ್ ಕಂಪ್ನಿಯಲ್ಲಿ ನನಗೂ ಹಕ್ಕಿದೆ. ಕೋರ್ಟಿಂದ ತೀರ್ಪು ಬರೋವರೆಗೂ ಟ್ರಾನ್ಸ್ಪೋರ್ಟ್ ಕಂಪ್ನಿ ವಿಚಾರದಲ್ಲಿ ಯಾವುದೇ ಡಿಸಿಷನ್ ತಗೊಳ್ಳೋದಿಕ್ಕೆ ಶಿವಗಾಮಿಗೆ ಯಾವುದೇ ಹಕ್ಕಿಲ್ಲ ಅಂತ ಸ್ಟೇ ಆರ್ಡರ್ ತಂದಿದ್ದಾರೆ. ಎಂತೆಂತವ್ರನ್ನೋ ಫೇಸ್ ಮಾಡಿದ್ದೀನಿ, ಆದ್ರೆ ಇವಳನ್ನ ಹ್ಯಾಂಡಲ್ ಮಾಡೋದೇ ಕಷ್ಟ ಆಗ್ತಿದ್ಯಲ್ಲ ಶಿವಕುಮಾರ್. ನೀವು ಅವರನ್ನ ತಂಗಿ ಅಂತ ನೋಡ್ತಾ ಇದ್ದೀರಾ, ಅವರು ನಿಮ್ಮನ್ನ ಶತ್ರು ತರ ನೋಡ್ತಾ ಇದ್ದಾರೆ. ಪರ್ಸನಲ್ ವಿಷಯ ಆದ್ರೆ ಪರವಾಗಿಲ್ಲ ಮೇಡಮ್. ಇದರಿಂದ ಬಿಸ್ನೆಸ್ಗೆ ತೊಂದರೆ ಆದ್ರೆ ನಾವು ಎಚ್ಚೆತ್ಕೋಬೇಕು ಮೇಡಮ್. ಯಾಕೆಂದ್ರೆ ಸಾವಿರಾರು ಕುಟುಂಬ ನಮ್ಮನ್ನ ನಂಬಿಕೊಂಡಿದೆ. ನಾವು ಬ್ಯುಸಿ ಇದ್ದೀವಿ, ಬೇರೆಯವ್ರ ಬಗ್ಗೆ ಯೋಚನೆನೇ ಮಾಡಲ್ಲ. ಆದ್ರೆ ಅವರು ಅದನ್ನೇ ಬಿಸ್ನೆಸ್ ಮಾಡ್ಕೊಂಡು ಕೂತಿದ್ದಾರೆ. ದಿನಕ್ಕೆ 24 ಗಂಟೆ ನಿಮ್ಗೆ ಯಾವ ರೀತಿ ತೊಂದರೆ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಕೂತಿರ್ತಾರೆ.